ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದ ಭಾಗವತ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ನಮ್ಮ ಕಾಲಕ್ಕೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ, ಕಲಿಯುಗದಲ್ಲಿ ಕೃಷ್ಣನನ್ನು ಪೂಜಿಸಬೇಕು. ಕಲಿಯುಗ ಈಗ 5125 ವರ್ಷ ಆಗಿದೆ. ಹಾಗಾಗಿ ಇವತ್ತಿನ ಯುಗಕ್ಕೆ ಆರಾಧ್ಯನಾಗಿರತಕ್ಕ ದೇವರು ಯಾರು ಕೇಳಿದ್ರೆ ಕೃಷ್ಣ. ಯಾಕೆಂದ್ರೆ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ, ನಮ್ಮ ಎಲ್ಲ ಇಷ್ಟಗಳನ್ನು ಕೊಡುತ್ತಾನೆ ಎನ್ನುವ ಅರ್ಥದಲ್ಲಿ ಕೃಷ್ಣನ ಆರಾಧನೆ ಈ ಯುಗಕ್ಕೆ ಇವತ್ತಿಗೆ ಅತ್ಯಂತ ಮುಖ್ಯವೆನಿಸಿದೆ. ಇದನ್ನು ಮನಗಂಡ ಆಚಾರ್ಯ ಮಧ್ವರು 800 ವರ್ಷದ ಹಿಂದೆ ಅವತರಿಸಿದವರು ಆ ಕಾಲದ ಕೃಷ್ಣನ ಮೂರ್ತಿಯನ್ನೇ ನಮಗೆ ತಂದಿಟ್ಟಿದ್ದಾರೆ. ಅಂದರೆ ಕಲಿಯುಗದಲ್ಲಿ ಕೃಷ್ಣ 72 ವರ್ಷಗಳ ಕಾಲದ ಮೊದಲು ಇದ್ದ, ಕಲಿಯುಗದಲ್ಲಿ 36 ವರ್ಷಗಳ ಕಾಲ ಇದ್ದ. ಹೀಗೆ ಕೃಷ್ಣ 106 ವರ್ಷಗಳ ಕಾಲ 2 ಯುಗವನ್ನು ಆಳಿದ್ದಾನೆ. ದ್ವಾಪರದಲ್ಲಿ ಹುಟ್ಟಿದ ಕೃಷ್ಣ ಕಲಿಯುಗದಲ್ಲಿಯೂ ನೆಲೆಗೊಂಡ ಕೊನೆಗೆ 36 ವರ್ಷಗಳವರೆಗೆ ಹೊರಡುವಾಗ ಕೊನೆಯ ಹೊತ್ತಿನಲ್ಲಿ ಹೆತ್ತ ತಾಯಿ ದೇವಕಿ ಕೇಳಿಕೊಂಡ್ಲು, ಕೃಷ್ಣ ನಾನು ನಿನ್ನ ಬಾಲಲೀಲೆಯನ್ನು ಕಂಡಿಲ್ಲ ಅಂತ. ಹಾಗೊಂದೊಮ್ಮೆ ಕೃಷ್ಣ ಗೊಲ್ಲನಾಗಿ ಗೊಲ್ಲಕೇರಿಯಲ್ಲಿ ಮಾಡಿದಂತೆ ಕೈಯಲ್ಲಿ ಕಡಗೋಲು ಹಗ್ಗ ಹಿಡಿದು ತನ್ನ ಹೆತ್ತ ಬಗೆ ತನ್ನ ಲೀಲೆಯನ್ನು ತೋರಿಸಿದ, ಗಡಿಗೆ ಒಡೆಯುವ ಕೆಲಸ ಮಾಡಿದ. ನೋಡ್ತಾ ಇದ್ದವಳು ರುಕ್ಮಿಣಿ ಹೆಂಡತಿ. ಆಕೆ ಮಾರು ಹೋಗಿ ಕೃಷ್ಣನಲ್ಲಿ ಹೇಳ್ತಾಳೆ, ಕೃಷ್ಣ ನನಗಂಥದ್ದೇ ಒಂದು, ಯಾಕೆ ನಾನು ನೋಡಿಲ್ಲ ನಿನ್ನ ಬಾಲಲೀಲೆ, ನನಗಂಥದ್ದೇ ಒಂದು ಮೂರ್ತಿ ಬೇಕು ಅಂತ ಕೇಳಿದ್ರು. ಕೃಷ್ಣ ಕೂಡಲೇ ವಿಶ್ವಕರ್ಮನಿಂದ ಆ ನಮೂನೆಯ ಶಾಲಗ್ರಾಮ ಶಿಲೆಯ ಮೂರ್ತಿಯನ್ನು ಕಡೆದು ಕೊಡ್ತಾನೆ. ಕೃಷ್ಣ ನಿಂತು ಮಾಡಿಸಿದ ಮೂರ್ತಿ ಕೃಷ್ಣನದ್ದು, ಅಷ್ಟೇ ಉದ್ದನೆಯ ಆ ಹಂತದಲ್ಲಿನ ಮಗು ಮೂರ್ತಿಯನ್ನು, ಬಾಲಕೃಷ್ಣ ಮೂರ್ತಿಯನ್ನು ತನ್ನ ಹೆಂಡತಿಗೆ ಬಹುಮಾನವಾಗಿ ಒಂದು ದೃಷ್ಟಿಯಿಂದ ಕೊಟ್ಟಿದ್ದಾನೆ. ರುಕ್ಮಿಣಿ ತನ್ನ ವನದಲ್ಲಿ ಪೂಜೆ ಮಾಡುತ್ತಾ ಇದ್ಲು. ಕೊನೆಗೆ ಪಾಂಡವರು ತೆರಳಿದಾಗ, ಅದಕ್ಕೂ ಮೊದಲು ಕೃಷ್ಣ ತೆರಳಿದ ಅಂದಾಗ ದ್ವಾರಕೆ ಮುಳುಗುತ್ತೆ ಅಂದ. ಪ್ರತಿಮೆಯು ದ್ವಾರಕೆ ಜೊತೆಯಲ್ಲಿ ಸಮುದ್ರ ಪಾಲಾಯಿತು. ಮುಂದೆ ಆಚಾರ್ಯ ಮಧ್ವರು ಆ ಸಮುದ್ರದಿಂದ ಎತ್ತಿ ತಂದು ಆ ಪ್ರತಿಮೆಯನ್ನು ಐತಿಹಾಸಿಕ ಮುಖ್ಯ ದಾಖಲೆ ಅನಿಸಿಕೊಂಡ 5,000ದಷ್ಟು ಹಳೆಯದಾದ 5,000-6,000ದಷ್ಟು ಕಾಲದ ಹಳೆಯದಾದ ಆ ಮೂರ್ತಿಯನ್ನು ಉಡುಪಿಗೆ ತಂದಿದ್ದಾರೆ. ಆಗ ಉಡುಪಿ ಪುರಾಣ ಕಾಲದಲ್ಲಿ ಅತಿ ಪ್ರಸಿದ್ಧವಾದದ್ದು. ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿ ಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬಾಹ ಸಪ್ತೈತ ಮೋಕ್ಷದಾಯಿಕ ಅಂತ. ಮೋಕ್ಷ ಸ್ಥಾನ ಅನ್ನಿಸಿಕೊಂಡ ಕ್ಷೇತ್ರದಲ್ಲಿ ಮೊದಲ ಹೆಸರು ಉಡುಪಿತ್ತು. ಹಾಗಾಗಿ ರೌಪ್ಯಪೀಠದಲ್ಲಿ ಉಡುಪಿಯಲ್ಲಿ ಆ ಪ್ರತಿಮೆಯನ್ನು ಪಶ್ಚಿಮಕ್ಕೆ, ಅಂದ್ರೆ ಅವನ ಬಂದ ದಾರಿ, ಬಂದ ದಿಕ್ಕು, ಅದಕ್ಕೆ ಎದುರಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ದ್ವಾರಕೆಯಿಂದ ಉಡುಪಿಗೆ ಬಂದ ಕೃಷ್ಣ. ಮುಂದೆ ಇಲ್ಲಿಂದ ಕೃಷ್ಣನ ವಿಶೇಷ ಪೂಜೆಯ ಬಗ್ಗೆ, ವಾರ್ಷಿಕವಾದಂತಹ ಔಚಿತ್ಯಗಳ ಬಗ್ಗೆ ಆಚಾರ್ಯ ಮಧ್ವರೇ ಒಂದು ಸಣ್ಣ ಕೃತಿಯನ್ನು ಕೊಟ್ಟಿದ್ದಾರೆ. ನಿತ್ಯ ಪೂಜೆ ನಡೆಯುತ್ತೆ ವೈಭವದಲ್ಲಿ. ಇದು ವಿಶೇಷವಾದವನ ಹುಟ್ಟು ಹಬ್ಬದ ಕತೆ ಅಂತ. ಜಯಂತಿ ಕಲಪ, ಜಯಂತಿ ನಿರ್ಣಯ. ಹುಟ್ಟುಹಬ್ಬ ಅಂದ್ರೆ ನಾವೆಲ್ಲ ಇವತ್ತು ಆಚರಿಸ್ತೇವೆ, ಗೊತ್ತು. ಮನುಷ್ಯ ಲೋಕದಲ್ಲಿ ಮನುಷ್ಯರ ನಮ್ಮ ಸಂಪ್ರದಾಯದಂತೆ ಧಾರ್ಮಿಕವಾದ ಆಚರಣೆಯಂತೆ ನಕ್ಷತ್ರವನ್ನು ಹಿಡಿದು ಮಾಡುವುದು. ಜನ್ಮ ನಕ್ಷತ್ರ ಅಂತ ಹುಟ್ಟಿದ ಅಂತ ಹೇಳಿದ್ರೆ ಯಾವ ನಕ್ಷತ್ರದಲ್ಲಿ? ಜನ್ಮ ನಕ್ಷತ್ರ ಹೋಮ, ಜನ್ಮ ನಕ್ಷತ್ರ ಆಚರಣೆ ಅಂತ. ಸತ್ತರೆ ತಿಥಿ, ಯಾವಾಗ ಸತ್ತ ಅಂತ. ಇಲ್ಲಿನ ಕತೆ ಅದು. ಯತಿದ್ವಾದಶಿ, ಅವಿಧವ ನವಮಿ ಎಲ್ಲ ತಿಥಿ ಹಿಡಿದುಕೊಂಡು ಸಾಯುವ ಕತೆ. ಹುಟ್ಟುವ ಚಿಂತನೆ ಅಂದ್ರೆ ಇಲ್ಲಿ ನಕ್ಷತ್ರ. ಹಾಗೆ ದೇವತೆಗಳ ಆರಾಧನೆಯಲ್ಲಿ ಹಾಗಿಲ್ಲ, ವಿರುದ್ಧ. ಯಾಕೆಂದ್ರೆ ಅವರಿಗೆ ಸಾವು ನೋವಿನ ಕಥೆ ಇಲ್ಲ, ಹುಟ್ಟುವುದು ಮಾತ್ರ. ಆದ್ರಿಂದ ಗಣೇಶ ಚೌತಿ, ದುರ್ಗಾಷ್ಟಮಿ, ನಾಗರ ಪಂಚಮಿ, ಸುಬ್ರಹ್ಮಣ್ಯ ಷಷ್ಠಿ, ಇವೆಲ್ಲ ದೇವತೆಗಳ ಸಮಾರಾಧನೆಯಲ್ಲೆಲ್ಲ ನಾವು ತಿಥಿಯನ್ನು ನೋಡುತ್ತೇವೆ. ಹಾಗಾಗಿ ಕೃಷ್ಣಾಷ್ಟಮಿ ಅನ್ನುವುದು ಹೇಳಲಿಕ್ಕೆ. ಆದ್ರೆ ಕೃಷ್ಣ ಮನುಷ್ಯನಂತೆ ಇಲ್ಲಿದ್ದ, ಮನುಷ್ಯರ ಜೊತೆಯಲ್ಲಿ ಒಡನಾಟ ಮಾಡಿದ. ಆದ್ರಿಂದ ಅವನಿಗೆ ಮಾನುಷ ಆಚರಣೆ ಬೇಕು ಅಂತ ಪ್ರೀತಿ. ಆದ್ರಿಂದ ಅವನಿಗೆ ನಕ್ಷತ್ರ ಹಿಡಿದು ಹುಟ್ಟು ಹಬ್ಬವನ್ನು ಮಾಡಲಿಕ್ಕೆ. ಕೃಷ್ಣ ಹುಟ್ಟಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ನಡುರಾತ್ರಿ ರೋಹಿಣಿ ನಕ್ಷತ್ರ ಇದ್ದಾಗ. ಆದ್ರಿಂದ ಅವನಿಗೆ ರೋಹಿಣಿಯೂ ಬೇಕು, ಒಟ್ಟಿಗೆ ಅಷ್ಟಮಿಯೂ ಬೇಕು.
ಈ ರೀತಿಯಾಗಿ ಕೃಷ್ಣಾಷ್ಟಮಿಯ ಆಚರಣೆಯ ಒಂದು ಔಚಿತ್ಯ. ಅವನ ಹಬ್ಬದಲ್ಲಿ ತಾನು ಮನುಷ್ಯನಂತೆ ಇರುವುದರಿಂದ ನಕ್ಷತ್ರವನ್ನು ಬಯಸ್ತಾನೆ, ತಾನು ದೇವರು ಅಂದದ್ರಿಂದ ತಿಥಿಯನ್ನು ಇಷ್ಟಪಡ್ತಾನೆ. ಈ ರೀತಿಯಾಗಿ ಭಾದ್ರಪದದ ಅಂದ್ರೆ ಪಿತೃಪಕ್ಷದಲ್ಲಿ ಕೃಷ್ಣನ ಹುಟ್ಟು. ವಾಸ್ತವವಾಗಿ ನಡುರಾತ್ರಿಯ ನಂತರದಲ್ಲಿ ನವಮಿ ಬಂದಿದೆ. ಯಶೋದೆಯ ಹೆಣ್ಮಗು ದುರ್ಗೆ ಅಲ್ಲಿ ಹುಟ್ಟಿದ್ದಾಳೆ, ಅಲ್ಲಿಂದ ನವಮಿಯ ದುರ್ಗಾಚರಣೆ ಬಂತು. ಹೀಗೆ ಕೃಷ್ಣನ ಹುಟ್ಟು ಹಬ್ಬವನ್ನು ಪುರಾಣಗಳಲ್ಲಿ ಭಾದ್ರಪದ ಮಾಸ ಅಂತಾರೆ, ಶ್ರಾವಣ ಅಂತಾರೆ. ಯಾಕೆ ಎರಡು ಹೇಳುತ್ತಾರೆ ಅಂದರೆ, ರೋಹಿಣಿ ಕೆಲವೊಮ್ಮೆ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ, ಕೆಲವೊಮ್ಮೆ ರೋಹಿಣಿ ಇರುವುದಿಲ್ಲ ಶ್ರಾವಣದಲ್ಲಿ, ಆಗ ಭಾದ್ರಪದದಲ್ಲಿ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಭಾದ್ರಪದದಲ್ಲಿ ಕೃಷ್ಣ ಪಕ್ಷದಲ್ಲಿ ರೋಹಿಣಿ ಇರುವುದಿಲ್ಲ, ಆಗ ಶ್ರಾವಣದಲ್ಲಿ ಇರ್ತದೆ, ಮಾಡಬೇಕಾಗತ್ತೆ. ಇದು 2 ತಿಂಗಳಲ್ಲಿ ಯಾವುದೋ ಒಂದರಲ್ಲಿ, ಇಡೀ ವರ್ಷದಲ್ಲಿ ಒಂದು ದಿನದಲ್ಲಿ ಮಾತ್ರವೇ ರೋಹಿಣಿಯ ಯೋಗ, ಇಡೀ ತಿಥಿಗೆ, ಅಷ್ಟಮಿಯ ತಿಥಿಗೆ. ಯಾಕೆ ಹೀಗೆ ಅಂದ್ರೆ, ಕಾಲಗಣನೆಯಲ್ಲಿ 2 ರೀತಿ ಇದೆ, ನಮಗ್ ಗೊತ್ತಿದೆ ಅದು. ಸೂರ್ಯ ಕರಾರುವಾಕ್ಕಾಗಿ ಲೆಕ್ಕಾಚಾರದಲ್ಲಿ 12 ರಾಶಿಯನ್ನು ಪಡಿತಾನೆ, 365 ಕೂಡಿಸು ಸ್ವಲ್ಪ ಹೊತ್ತಿನಲ್ಲಿ. ಆದ್ರೆ ಚಂದ್ರ ಹಾಗಲ್ಲ, ಸ್ವಲ್ಪ ಬೇಗ ಹೋಗ್ತಾನೆ. ಹೀಗಾಗಿ ಚಂದ್ರನ ಲೆಕ್ಕಾಚಾರದಲ್ಲಿ 3 ವರ್ಷಕ್ಕೊಮ್ಮೆ, 3.5 ವರ್ಷಕ್ಕೊಮ್ಮೆ, 33 ತಿಂಗಳಿಗೊಮ್ಮೆ ನಾವು ಅಧಿಕ ಮಾಸ ಅಂತ ಹಾಕಿ ಸರಿ ಮಾಡುತ್ತೇವೆ. ಈ ಅಧಿಕ ಮಾಸದ ಕಥೆ ಎಲ್ಲರಿಗೂ ಗೊತ್ತಿದೆ. ಕಳೆದ ಬಾರಿಯಲ್ಲಿ ಶ್ರಾವಣದಲ್ಲಿ ಅಧಿಕ ಬಂದಿತ್ತು, ಇನ್ನೊಂದು 2 ವರ್ಷದ ನಂತರ ಬರ್ತದೆ ಅಂತ. ಹೀಗಾಗಿ ಚಂದ್ರನ ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಲಿಕ್ಕೆ ಹೋಗಿ ಕರಾರುವಾಕ್ಕಾಗಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರಾವಣದಲ್ಲೇ ರೋಹಿಣಿ ಬರುವುದಿಲ್ಲ, ಭಾದ್ರಪದದಲ್ಲಿ ಬರ್ತದೆ, ಭಾದ್ರಪದದಲ್ಲೇ ಬರುವುದಿಲ್ಲ, ಶ್ರಾವಣದಲ್ಲಿಯೂ ಬರುತ್ತೆ. ಹೀಗಾಗಿ ವರ್ಷದಲ್ಲಿ ಒಂದು ದಿನ ಕೃಷ್ಣನ ಹುಟ್ಟುಹಬ್ಬ ಆಚರಿಸುವುದಾದ್ರೆ ನಾವು ಕೃಷ್ಣ ಪಕ್ಷದ ಅಷ್ಟಮಿ ಹಿಡಿಬೇಕು, ಒಂದು ಜೊತೆಯಲ್ಲಿ ರೋಹಿಣಿ ಇರಬೇಕು. ಚೂನಾದ್ರೂ ರೋಹಿಣಿ ಇದ್ರೂ ಸಾಕು ಅಂತಾರೆ. ಅಂತ ದಿನ ಮಾಡ್ಲಿಕ್ಕೆ ಇವತ್ತಿಗೆ ಇಡೀ ವಿಶ್ವದಲ್ಲಿ ಈ ರೀತಿಯಾದ ಕರಾರುವಾಕ್ಕಾದ ದಿನವನ್ನು ನೋಡಿ ಆಚರಿಸುವುದಿಲ್ಲ, ತಪ್ಪಿರುವುದಲ್ಲಿ ನಾವು ಹೆಚ್ಚಾಗಿ ಶ್ರಾವಣದ ಕೃಷ್ಣ ಪಕ್ಷದ ಅಷ್ಟಮಿಯನ್ನೇ ಆಚರಿಸ್ತಾರೆ. ಈ ಬಾರಿ ನಾಡಿದ್ದು 26 ಸೋಮವಾರದಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ರೋಹಿಣಿ ಇದೆ. ಹೀಗಾಗಿ ಈ ಬಾರಿ ಯಾರಿಗೂ ಸಹ ಅದರಲ್ಲಿ ಏನು ದಿನದ ವ್ಯತ್ಯಾಸ ಇಲ್ಲ, ಎಲ್ಲ ಕಡೆಯೂ ಒಂದೇ ರೀತಿಯಾದ ವಿಶೇಷವಾದಂತಹ ಕಾರ್ಯಾಚರಣೆ ನಡೆಯಲಿದೆ. ಹೀಗೆ ಕೃಷ್ಣನ ಹುಟ್ಟು ಹಬ್ಬ, ಅದರ ದಿನದ ನಿಷ್ಕರ್ಷೆ ಎನ್ನುವುದೇ ಒಂದು ದೊಡ್ಡ ಶಾಸ್ತ್ರೀಯವಾದ ಚಿಂತನೆ.